ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಸರ ಇತ್ತು. ಇಷ್ಟೆಲ್ಲ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮೋದಿಯವರ ಪಕ್ಷಕ್ಕೆ ದೆಹಲಿಯಲ್ಲಿ ಜನಾಶೀರ್ವಾದ ಮಾಡ್ತಾ ಇಲ್ಲಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು. 27 ವರ್ಷಗಳ ನಂತರ ದೆಹಲಿಯ ಜನ ಹೌದು, ಹಿಂದಿನ ರೀತಿ ಹಾಗೆ ಅಲ್ಲ, ಈ ಬಾರಿ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ, ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ. ಉತ್ತರ ಪ್ರದೇಶದಲ್ಲಿ ಮಹಾಕುಂಭದಂಥ ಅದ್ಭುತ ಕಾರ್ಯಕ್ರಮ, ಸುಮಾರು 50 ಕೋಟಿ ಜನ ಇವತ್ತು ಪಾವನರಾಗುವಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ, ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಕೇಂದ್ರ ಸಚಿವನಾಗಿ ದೆಹಲಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ದೆಹಲಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಪ್ರಾಯಶಃ ಒಂದು ಹಂತದಲ್ಲಿ ಅಣ್ಣಾ ಹಜಾರೆಯವರ ಭ್ರಷ್ಟಾಚಾರ ವಿರೋಧಿ ವಿಚಾರಗಳ ಆಧಾರಿತವಾದಂಥ ಒಂದು ಸಣ್ಣ ರಾಜನೀತಿಯನ್ನು ಮಾಡುವಂಥದ್ದನ್ನು ಕೇಜ್ರಿವಾಲ್ ಮತ್ತು ತಂಡ ಮಾಡಿದರು. ಪ್ರಾರಂಭಿಕ 5 ವರ್ಷದಲ್ಲಿ ಜನಪರವಾದಂಥ ಒಂದಷ್ಟು ಕೆಲಸಗಳನ್ನು ಮಾಡಲಿಲ್ಲ ಅಂತ ನಾನು ಹೇಳಲ್ಲ. ಅದು ತಮ್ಮ ಆರೋಗ್ಯದ ವಿಚಾರಗಳಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಇದನ್ನೆಲ್ಲವನ್ನು ಮಾಡಿದರು. ಆದರೆ 2ನೇ ಟರ್ಮಿಗೆ ಬಂದ ತಕ್ಷಣ ಎಲ್ಲವೂ ನಾವೇ, ಯಾಕೆಂತ ಹೇಳಿದರೆ ಅವರಿಗೆ ಕೊಟ್ಟಂಥ ಭಾರಿ ದೊಡ್ಡ ರೀತಿಯ ಜನಾಶೀರ್ವಾದ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೆ ಇರುವಂಥ ಕೆಲಸ ಕಾರ್ಯಗಳಾಯಿತು. ಸ್ವಯಂ ಭ್ರಷ್ಟಾಚಾರದಲ್ಲಿ ತೊಡಗಿಕೊಳ್ಳುವಂಥ ಕೆಲಸ ಕಾರ್ಯಗಳಾಯಿತು. ನಾಯಕರೆಲ್ಲ ಜೈಲು ಸೇರುವಂತಾಯಿತು. ಯಾವ ಇಶ್ಯೂ ಆಧಾರದಲ್ಲಿ ಜನ ಆಶೀರ್ವಾದ ಪಡ್ಕೊಂಡಿದ್ರೋ ಅದೇ ಇಶ್ಯೂವನ್ನು ಬಿಟ್ಟು ಬಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಜನ ಇವತ್ತು ಪಾಠ ಕಲಿಸಿದ್ದಾರೆ ಅವರಿಗೆ. ನೋಡಿ, ಅವರು ಜೈಲಿನಲ್ಲಿದ್ದದ್ದು ಮತ್ತು ಅವರು ಒಂದು ರೀತಿಯಲ್ಲಿ ನಾನು ಎಲ್ಲವನ್ನ ಅವರ ಬಗ್ಗೆ ಅಂತ ಹೇಳೋದಲ್ಲ, ಒಂದು ರೀತಿಯಲ್ಲಿ ಇವತ್ತು ಅವರ INDA ಕಾಂಗ್ರೆಸ್ ಸ್ವಲ್ಪ ಪ್ರತ್ಯೇಕವಾದಂಥ ಧೋರಣೆಯಿಂದ ಅವರಿಗೆ ಪ್ರಬಲ ವಿರೋಧವನ್ನು ಒಡ್ಡಿದ ಕಾರಣ ಕೂಡ ಸ್ವಲ್ಪ ಅವರ ಸೋಲಿಗೆ ಕಾರಣ ಆಗಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ನಾವು ಮತ್ತೆ ಅದನ್ನು ಪದೇ ಹೇಳೋದು ಅಗತ್ಯ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ನಾವು ಆಡಳಿತದಲ್ಲಿದ್ದೇವೆ ಅಂತ ಹೇಳೋದನ್ನು ಬಿಟ್ಟರೆ, ಒಂದು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರುವಂಥದ್ದನ್ನು ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೇವೆ. ದೆಹಲಿ ಅದಕ್ಕೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟೆ. ಕಳೆದ ಬಾರಿ ಕೂಡ ಅವರಿಗೆ ಇರಲಿಲ್ಲ, ಇತ್ತು ಅಂತಲ್ಲ, ಆದರೆ ದೆಹಲಿಯಲ್ಲೇ ಅವರಿಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವವರು. ಮೊನ್ನೆ ಲೋಕಸಭಾ ಚುನಾವಣೆ ನಂತರ ನಾವೇನೋ ಮತ್ತೆ ಮೇಲೇಳ್ತೀವಿ ಅಂತ ಹೇಳುವಂಥ ಅವರ ಆ ಭಾವನೆಗಳಿತ್ತಲ್ಲ, ಅದಕ್ಕೆ ಒಂದು ತಿಲಾಂಜಲಿ ಹಾಕುವಂಥ ಕೆಲಸ ಆಗಿದೆ. ಬೊಮ್ಮಾಯಿ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳುವಂತ ನಾನು ಕೇಳಿಕೊಂಡೆ. ಆಸ್ಪತ್ರೆಗೆಲ್ಲ ಹೋಗಿ ಬಂದರೆ, ಅದಕ್ಕಾಗಿ ನೋಡಲಿಕ್ಕೆ ಬಂದೆ. ಬೊಮ್ಮಾಯಿ ಅವರು ನಾವು ಮಾತಾಡುವಂಥದ್ದನ್ನೆಲ್ಲ ಕಳೆದ ವಾರ ಮಾತಾಡಿ ಮತ್ತೊಂದು ಮಾಡುವಂಥದ್ದೆಲ್ಲ ಮುಗಿದಿದೆ. ಇವತ್ತೇನು ಹೊಸ ವಿಶೇಷವಾಗಿ ಅವರಿಗೆ ಮಾತಾಡಲಿಕ್ಕೆ ಬಂದಿರಲ್ಲ, ಅವರ ಆರೋಗ್ಯದ ಬಗ್ಗೆ ನೋಡಲಿಕ್ಕೆ ಬಂದೆ. ಹಾಂ ಸರಿ, ಈಗಾಗಲೇ ನಾವು ಏನೆಲ್ಲ ಹೇಳಬೇಕೋ, ಏನೆಲ್ಲ ಮಾಡಬೇಕೋ ಮತ್ತು ನಿಮಗೆ ಎಷ್ಟು ಸುದ್ದಿ ಕೊಡಬೇಕೋ ಅದನ್ನೆಲ್ಲವನ್ನು ಕಳೆದ ಕೋರ್ ಕಮಿಟಿಯ ನಂತರ ಮತ್ತು ಬೇರೆ ನನ್ನ ಮನೆಯಲ್ಲಿ ನಾವೆಲ್ಲ ಸೇರಿ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ. ಅದರ ನಂತರ ಎಲ್ಲವನ್ನು ನಾವು ಕೇಂದ್ರದವರಿಗೆ ಬಿಟ್ಟುಬಿಟ್ಟಿದ್ದೀವಿ. ಕೇಂದ್ರದವರು ಯಾವಾಗ ಏನು ಮಾಡ್ತಾರೋ ಅದರ ಆಧಾರದಲ್ಲಿ ಮುಂದೆ ಬಾಕಿದ್ದೆಲ್ಲವೂ ಕೂಡ ಅಲ್ಲಿ ಇಲ್ಲಿ ಬೀದಿ ರಂಪಾಟಗಳು ನಡೀತಾ ಇರುವಂಥದ್ದು ನೀವು ಕಾಣ್ತೀರಿ. ಅದು ಆಸ್ ಯೂಶುವಲ್ ಮುಂದುವರಿತಾ ಇದೆ. ಡೆಲ್ಲಿಯ ಈ ಬಾರಿಯ ಒಂದು ಚುನಾವಣಾ ಫಲಿತಾಂಶ ಸ್ವಲ್ಪ ಈ ಬೀದಿಗೆ ಹೋಗೋದು ಬೇಡ ಅಂತ ಹೇಳಿ ಕೆಲವರಿಗೆ ಅನಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಕೆಲವರಿಗೇನು ಕರ್ನಾಟಕದಲ್ಲಿ ಬಿಜೆಪಿ ಸೋತಿತ್ತು, ಆದ ಕಾರಣ ಬಿಜೆಪಿಯಲ್ಲಿ ಏನು ಮಾತಾಡಿದ್ರು ನಡೀತದೆ ಅಂತ ಹೇಳಿದ ಮೇಲೆ ಹರಿಯಾಣ, ಮಹಾರಾಷ್ಟ್ರ,
ದೆಹಲಿಯಲ್ಲೆಲ್ಲ ಬಿಜೆಪಿ ಗೆದ್ದ ಮೇಲೆ ಬೇಡಪ್ಪ ಇನ್ನು ನಾವು ಮಾತಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ ಸರ್, ನಾವು ಏನೆಲ್ಲ ಚರ್ಚೆಗಳನ್ನು ಮಾಡಬೇಕಾದನ್ನು ನಾವೆಲ್ಲ ಮಾಡಿದ್ದೀವಿ. ಯಾರ ಬಾಯಿಗೆ ಬೀಗ ಹಾಕ್ಲಿಕ್ಕೂಲ್ಲ ಕರ್ನಾಟಕದಲ್ಲಿರುವಂಥ ಬಿಜೆಪಿಯ ನಾಯಕರುಗಳು ಇನ್ಕ್ಲೂಡಿಂಗ್ ನಾನು, ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳಿದ್ದೀನಿ. ಇವರ ಬಾಯಿಗೆ ಬೀಗ ಹಾಕಬೇಕಾದ್ರೆ ಕೇಂದ್ರದ ವರಿಷ್ಠರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳುವುದು ಅದಕ್ಕಾಗಿ. ಇಲ್ಲ ಇಲ್ಲ, ನಾನು ಆ ಸ್ಥಾನ ಎಲ್ಲ ನೋಡಿದವ. ನಾನು ರಾಜ್ಯಾಧ್ಯಕ್ಷರಾಗಿ 4 ವರ್ಷ ರಾಜ್ಯದಲ್ಲಿ ಅಧ್ಯಕ್ಷ ಆಗಿದ್ದೆ. ನನ್ನ ಕಾಲಘಟ್ಟದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದದ್ದು. ನಾನು ಇದನ್ನೆಲ್ಲ ಟಾಮ್ ಮಾಡಿಕೊಂಡು ಎಲ್ಲಿ ಹೋಗಲಿಲ್ಲ ಅಷ್ಟೇ. ನಾನು ಇವತ್ತು ಒಂದೊಬ್ಬ ಸಂತೃಪ್ತ ರಾಜಕಾರಣಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆ ವಿಚಾರಗಳಲ್ಲಿ ನನ್ನಿಂದ ಏನು ಕೊಡಬಹುದೋ ಅದನ್ನು ನಾನು ಕೊಡ್ತೇನೆ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿಯೂ ಅಲ್ಲ. ಯಾರು ಪ್ರಪೋಸ್ ಮಾಡಿದ್ರು ಕೂಡ ದಯವಿಟ್ಟು ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳುವಂಥದ್ದಲ್ಲಿ ನಾನು. ಭಾರತೀಯ ಜನತಾ ಪಾರ್ಟಿಯ ಪಾಲಿಗೆ ಇವತ್ತೊಂದು ಅತ್ಯಂತ ಸಂತೋಷದ ದಿನ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮೆಲ್ಲರ ಮನಸ್ಸಲ್ಲಿ ಒಂದು ಬೇಸರ ಇತ್ತು. ಇಷ್ಟೆಲ್ಲ ದೇಶದಲ್ಲಿ ಒಳ್ಳೆ ಕೆಲಸ ಮಾಡುವಂಥ ಮೋದಿಯವರ ಪಕ್ಷಕ್ಕೆ ದೆಹಲಿಯಲ್ಲಿ ಜನಾಶೀರ್ವಾದ ಮಾಡ್ತಾ ಇಲ್ಲಲ್ಲ ಅಂತ ಹೇಳುವಂಥ ಒಂದು ಭಾವನೆ ಇತ್ತು. 27 ವರ್ಷಗಳ ನಂತರ ದೆಹಲಿಯ ಜನ ಹೌದು, ಹಿಂದಿನ ರೀತಿ ಹಾಗೆ ಅಲ್ಲ, ಈ ಬಾರಿ ನಿಮಗೆ ನಾವು ಆಶೀರ್ವಾದ ಮಾಡ್ತೇವೆ, ದೇಶಕ್ಕೆ ಒಳ್ಳೆ ಕೆಲಸ ಮಾಡಿದಿರಿ. ಉತ್ತರ ಪ್ರದೇಶದಲ್ಲಿ ಮಹಾಕುಂಭದಂಥ ಅದ್ಭುತ ಕಾರ್ಯಕ್ರಮ, ಸುಮಾರು 50 ಕೋಟಿ ಜನ ಇವತ್ತು ಪಾವನರಾಗುವಂಥ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಿದ್ದೀರಿ. ಆಡಳಿತ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳಿ ಆಶೀರ್ವಾದ ಮಾಡಿದ್ದಾರೆ. ನಾನೊಬ್ಬ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯಾಗಿ, ಮಾಜಿ ಕೇಂದ್ರ ಸಚಿವನಾಗಿ ದೆಹಲಿಯ ಎಲ್ಲ ಮತದಾರ ಬಂಧುಗಳಿಗೆ ಮತ್ತು ದೆಹಲಿಯ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಮತ್ತು ಅವರಿಗೆ ವಿಶೇಷವಾದಂಥ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಸರ್, ಪ್ರಾಯಶಃ ಒಂದು ಹಂತದಲ್ಲಿ ಅಣ್ಣಾ ಹಜಾರೆ ಅವರ ಭ್ರಷ್ಟಾಚಾರ ವಿರೋಧಿ ವಿಚಾರಗಳ ಆಧಾರಿತವಾದಂಥ ಒಂದು ಸಣ್ಣ ರಾಜನೀತಿಯನ್ನು ಮಾಡುವಂಥದ್ದನ್ನು ಕೇಜ್ರಿವಾಲ್ ಮತ್ತು ತಂಡ ಮಾಡಿದರು. ಪ್ರಾರಂಭಿಕ 5 ವರ್ಷದಲ್ಲಿ ಜನಪರವಾದಂಥ ಒಂದಷ್ಟು ಕೆಲಸಗಳನ್ನು ಮಾಡಲಿಲ್ಲ ಅಂತ ನಾನು ಹೇಳಲ್ಲ. ಅದು ತಮ್ಮ ಆರೋಗ್ಯದ ವಿಚಾರಗಳಿರ್ಬೋದು, ವಿದ್ಯಾಕ್ಷೇತ್ರದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳಿರ್ಬೋದು, ಇದನ್ನೆಲ್ಲವನ್ನು ಮಾಡಿದರು. ಆದರೆ 2ನೇ ಟರ್ಮಿಗೆ ಬಂದ ತಕ್ಷಣ ಎಲ್ಲವೂ ನಾವೇ, ಯಾಕೆಂತ ಹೇಳಿದರೆ ಅವರಿಗೆ ಕೊಟ್ಟಂಥ ಭಾರಿ ದೊಡ್ಡ ರೀತಿಯ ಜನಾಶೀರ್ವಾದ ಒಂದು ರೀತಿಯಲ್ಲಿ ಪಿತ್ತ ನೆತ್ತಿಗೆ ಇರುವಂಥ ಕೆಲಸ ಕಾರ್ಯಗಳಾಯಿತು. ಸ್ವಯಂ ಭ್ರಷ್ಟಾಚಾರದಲ್ಲಿ ತೊಡಗಿಕೊಳ್ಳುವಂಥ ಕೆಲಸ ಕಾರ್ಯಗಳಾಯಿತು. ನಾಯಕರೆಲ್ಲ ಜೈಲು ಸೇರುವಂತಾಯಿತು. ಯಾವ ಇಶ್ಯೂ ಆಧಾರದಲ್ಲಿ ಜನ ಆಶೀರ್ವಾದ ಪಡ್ಕೊಂಡಿದ್ರೋ ಅದೇ ಇಶ್ಯೂವನ್ನು ಬಿಟ್ಟು ಬಿಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಕ್ಕೆ ಜನ ಇವತ್ತು ಪಾಠ ಕಲಿಸಿದ್ದಾರೆ ಅವರು. ನೋಡಿ, ಅವರು ಜೈಲಿನಲ್ಲಿದ್ದದ್ದು ಮತ್ತು ಅವರು ಒಂದು ರೀತಿಯಲ್ಲಿ ನಾನು ಎಲ್ಲವನ್ನ ಅವರ ಬಗ್ಗೆ ಅಂತ ಹೇಳೋದಲ್ಲ, ಒಂದು ರೀತಿಯಲ್ಲಿ ಇವತ್ತು ಅವರ INDA ಕಾಂಗ್ರೆಸ್ ಸ್ವಲ್ಪ ಪ್ರತ್ಯೇಕವಾದಂಥ ಧೋರಣೆಯಿಂದ ಅವರಿಗೆ ಪ್ರಬಲ ವಿರೋಧವನ್ನು ಒಡ್ಡಿದ ಕಾರಣ ಕೂಡ ಸ್ವಲ್ಪ ಅವರ ಸೋಲಿಗೆ ಕಾರಣ ಆಗಿರಬಹುದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಸರ್, ನಾವು ಮತ್ತೆ ಅದನ್ನು ಪದೇ ಹೇಳೋದು ಅಗತ್ಯ ಇಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಕೆಲವು ರಾಜ್ಯಗಳಲ್ಲಿ ನಾವು ಆಡಳಿತದಲ್ಲಿದ್ದೇವೆ ಅಂತ ಹೇಳೋದನ್ನು ಬಿಟ್ಟರೆ ಒಂದು ಕಾಂಗ್ರೆಸ್ ಮುಕ್ತ ಭಾರತ ಆಗ್ತಾ ಇರುವಂಥದ್ದನ್ನು ನಾವು ಇಡೀ ದೇಶದಲ್ಲಿ ನೋಡ್ತಾ ಇದ್ದೇವೆ. ದೆಹಲಿ ಅದಕ್ಕೊಂದು ಉದಾಹರಣೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಟ್ಟೆ. ಕಳೆದ ಬಾರಿ ಕೂಡ ಅವರಿಗೆ ಇರಲಿಲ್ಲ, ಇತ್ತು ಅಂತಲ್ಲ, ಆದರೆ ದೆಹಲಿಯಲ್ಲೇ ಅವರಿಗೆ ತಮ್ಮ ಅಸ್ತಿತ್ವವನ್ನು ಕಳ್ಕೊಳ್ಳುವವರು. ಮೊನ್ನೆ ಲೋಕಸಭಾ ಚುನಾವಣೆ ನಂತರ ನಾವೇನೋ ಮತ್ತೆ
ಮೇಲೇಳ್ತೀವಿ ಅಂತ ಹೇಳುವಂತ ಅವರ ಆ ಭಾವನೆಗಳಿತ್ತಲ್ಲ, ಅದಕ್ಕೆ ಒಂದು ತಿಲಾಂಜಲಿ ಹಾಕುವಂತ ಕೆಲಸ ಆಗಿದೆ. ಬೊಮ್ಮಾಯಿ ಅವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ ಅಂತ ಹೇಳುವಂತ ನಾನು ಕೇಳ್ಕೊಂಡೆ. ಆಸ್ಪತ್ರೆಗೆಲ್ಲ ಹೋಗಿ ಬಂದರೆ, ಅದಕ್ಕಾಗಿ ನೋಡ್ಲಿಕ್ಕೆ ಬಂದೆ. ಬೊಮ್ಮಾಯಿ ಅವರು ನಾವು ಮಾತಾಡುವಂಥದ್ದನ್ನೆಲ್ಲ ಕಳೆದ ವಾರ ಮಾತಾಡಿ ಮತ್ತೊಂದು ಮಾಡುವಂಥದ್ದೆಲ್ಲ ಮುಗಿದಿದೆ. ಇವತ್ತೇನು ಹೊಸ ವಿಶೇಷವಾಗಿ ಅವರಿಗೆ ಮಾತಾಡಲಿಕ್ಕೆ ಬಂದಿರಲ್ಲ, ಅವರ ಆರೋಗ್ಯದ ಬಗ್ಗೆ ನೋಡ್ಲಿಕ್ಕೆ ಬಂದೆ. ಹಾ ಸರಿ, ಈಗಾಗಲೇ ನಾವು ಏನೆಲ್ಲ ಹೇಳಬೇಕೋ ಏನೆಲ್ಲ ಮಾಡಬೇಕೋ ಮತ್ತು ನಿಮಗೆ ಎಷ್ಟು ಸುದ್ದಿ ಕೊಡಬೇಕೋ ಅದನ್ನೆಲ್ಲವನ್ನ ಕಳೆದ ಕೋರ್ ಕಮಿಟಿಯ ನಂತರ ಮತ್ತು ಬೇರೆ ಬೇರೆ ನನ್ನ ಮನೆಯಲ್ಲಿ ನಾವೆಲ್ಲ ಸೇರಿರಾಗಿ ಕೊಡುವಂಥದ್ದನ್ನು ಕೊಟ್ಟಿದ್ದೇವೆ. ಅದರ ನಂತರ ಎಲ್ಲವನ್ನು ನಾವು ಕೇಂದ್ರದವರಿಗೆ ಬಿಟ್ಟುಬಿಟ್ಟಿದ್ದೀವಿ. ಕೇಂದ್ರದವರು ಯಾವಾಗ ಏನು ಮಾಡ್ತಾರ ಅದರ ಆಧಾರದಲ್ಲಿ ಮುಂದೆ ಬಾಕಿದ್ದೆಲ್ಲವೂ ಕೂಡ ಅಲ್ಲಿ ಇಲ್ಲಿ ಬೀದಿ ರಂಪಾಟಗಳು ನಡೀತಾ ಇರುವಂಥದ್ದು ನೀವು ಕಾಣ್ತೀರಿ. ಅದು ಆಸ್ ಯೂಶುವಲ್ ಮುಂದುವರಿತಾ ಇದೆ. ಡೆಲ್ಲಿಯ ಈ ಬಾರಿಯ ಒಂದು ಚುನಾವಣಾ ಫಲಿತಾಂಶ ಸ್ವಲ್ಪ ಈ ಬೀದಿಗೆ ಹೋಗೋದು ಬೇಡ ಅಂತ ಹೇಳಿ ಕೆಲವರಿಗೆ ಅನಿಸಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್, ಕೆಲವರಿಗೇನು ಕರ್ನಾಟಕದಲ್ಲಿ ಬಿಜೆಪಿ ಸೋತಿತ್ತು, ಆದ ಕಾರಣ ಬಿಜೆಪಿಯಲ್ಲಿ ಏನು ಮಾತಾಡಿದ್ರು ನಡೀತದೆ ಅಂತ ಹೇಳಿದ ಮೇಲೆ ಹರಿಯಾಣ, ಮಹಾರಾಷ್ಟ್ರ, ದೆಹಲಿಯಲ್ಲೆಲ್ಲ ಬಿಜೆಪಿ ಗೆದ್ದ ಮೇಲೆ ಬೇಡಪ್ಪ ಇನ್ನು ನಾವು ಮಾತಾಡೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸಿರ್ಬೋದು ಅಂತ ನಾನು ಭಾವಿಸ್ತಾ ಇದ್ದೀನಿ. ನೋಡಿ ಸರ್, ನಾವು ಏನೆಲ್ಲ ಚರ್ಚೆಗಳನ್ನ ಮಾಡಬೇಕಾದನ್ನ ನಾವೆಲ್ಲ ಮಾಡಿದ್ದೀವಿ. ಯಾರ ಬಾಯಿಗೆ ಬೀಗ ಹಾಕ್ಲಿಕ್ಕೆ ಕೂಡ ಕರ್ನಾಟಕದಲ್ಲಿರುವಂಥ ಬಿಜೆಪಿಯ ನಾಯಕರುಗಳು ಇನ್ಕ್ಲೂಡಿಂಗ್ ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳಿದ್ದೀನಿ. ಇವರ ಬಾಯಿಗೆ ಬೀಗ ಹಾಕಬೇಕಾದ್ರೆ ಕೇಂದ್ರದ ವರಿಷ್ಠರಿಂದ ಮಾತ್ರ ಸಾಧ್ಯ. ಅದಕ್ಕಾಗಿ ಕೇಂದ್ರದವರಿಗೆ ನಾವು ಏನಪ್ಪಾ ನೀವು ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಂತ ಅವರ ಮೇಲೆ ಮುಗಿ ಬೀಳುವುದು ಅದಕ್ಕಾಗಿ. ಇಲ್ಲ, ನಾನು ಆ ಸ್ಥಾನ ಎಲ್ಲ ನೋಡಿದವ. ನಾನು ರಾಜ್ಯಾಧ್ಯಕ್ಷರಾಗಿ 4 ವರ್ಷ ರಾಜ್ಯದಲ್ಲಿ ಅಧ್ಯಕ್ಷ ಆಗಿದ್ದೆ. ನನ್ನ ಕಾಲಘಟ್ಟದಲ್ಲೇ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ವಂತ ಶಕ್ತಿಯಿಂದ ಅಧಿಕಾರಕ್ಕೆ ಬಂದದ್ದು. ನಾನು ಇದನ್ನೆಲ್ಲ ಟಾಮ್ ಮಾಡಿಕೊಂಡು ಎಲ್ಲಿ ಹೋಗಲಿಲ್ಲ ಅಷ್ಟೇ. ನಾನು ಇವತ್ತು ಒಂದೊಬ್ಬ ಸಂತೃಪ್ತ ರಾಜಕಾರಣಿ, ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಆ ವಿಚಾರಗಳಲ್ಲಿ ನನ್ನಿಂದ ಏನು ಕೊಡಬಹುದೋ ಅದನ್ನು ನಾನು ಕೊಡ್ತೇನೆ. ನಾನು ಯಾವುದೇ ಸ್ಥಾನದ ಆಕಾಂಕ್ಷಿಯೂ ಅಲ್ಲ. ಯಾರು ಪ್ರಪೋಸ್ ಮಾಡಿದ್ರು ಕೂಡ ದಯವಿಟ್ಟು ನನ್ನನ್ನು ಬಿಟ್ಬಿಡಿ ಅಂತ ಹೇಳುವಂಥದ್ರಲ್ಲಿ ನಾನು